ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಎ ನ್ಯೂ ವ್ಲಾಗ್. ಈ ವಿಡಿಯೋ ಲೇಟ್ ಅಪ್ಲೋಡ್ ಅಂತಲೇ ಹೇಳ್ಬೋದು. ಹಾಗೆ ನಾವು ಹೋಗಿದ್ದು ಚಿಕ್ಕಮಗಳೂರಲ್ಲಿರುವ ಜರಿ ವಾಟರ್ ಫಾಲ್ಸ್ಗೆ. ಅವತ್ತಿನ ಕೆಲವೊಂದು ಬ್ಯೂಟಿಫುಲ್ ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ಜರಿ ಫಾಲ್ಸ್ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ಹತ್ತಿರ ಇರೋದು. ಹಾಗೆ ಚಿಕ್ಕಮಗಳೂರಿಂದ ಜರಿ ಫಾಲ್ಸ್ಗೆ ಸುಮಾರು 24 ಕಿಲೋಮೀಟರ್ ಆಗುತ್ತೆ. ಮುಳ್ಳಯ್ಯನಗಿರಿ ಎಂಟ್ರೆನ್ಸಿಂದ ಜಸ್ಟ್ 11 ಕಿಲೋಮೀಟರ್ಸ್. ಮುಳ್ಳಯ್ಯನಗಿರಿ ಎಂಟ್ರೆನ್ಸಿಂದ 7 ರಿಂದ 8 ಕಿಲೋಮೀಟರ್ನಷ್ಟು ಮುಂದೆ ಹೋದರೆ ಆನ್ ದ ವೇ ರೋಡ್ ಸೈಡಲ್ಲೇ ಹೊನ್ನಮ್ಮನ ಹಳ್ಳ ಫಾಲ್ಸ್ ಸಿಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋದರೆ ಜರಿ ಫಾಲ್ಸ್ ಹತ್ರ ಹೋಗೋದಕ್ಕೆ ಅಂತಲೇ ಕೆಲವೊಂದು ಜೀಪ್ಗಳು ನಿಂತಿರುತ್ತೆ. ಅಲ್ಲಿಂದ ನಾವು ಅದರಲ್ಲೇ ಹೋಗಬೇಕು. ಓನ್ ವೆಹಿಕಲ್ಸ್ಗಳನ್ನ ಅಲೋ ಮಾಡೋದಿಲ್ಲ, ಯಾಕಂದರೆ ಅಲ್ಲಿನ ರೋಡ್ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಅವರಿಗೆ ಡೈಲಿ ಓಡಾಡಿ ಅಭ್ಯಾಸ ಆಗಿರೋದ್ರಿಂದ ನಾವು ಅವ್ರ ಜೊತೆಗೆ ಹೋಗಿ ಬರೋದು ಒಳ್ಳೆಯದು. ಜೀಪ್ನಲ್ಲಿ ಫಾಲ್ಸ್ ಹತ್ರ ಹೋಗೋದಕ್ಕೆ ಒನ್ ವೇ 4 ಕಿಲೋಮೀಟರ್, ಟೋಟಲ್ ಅಪ್ ಆ್ಯಂಡ್ ಡೌನ್ 8 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಜೀಪ್ ವಿಷಯಕ್ಕೆ ಬಂದರೆ ಒಂದು ಜೀಪ್ನಲ್ಲಿ ಮ್ಯಾಕ್ಸಿಮಮ್ ಒಂದು ಟ್ರಿಪ್ಗೆ 4 or 6 ಮೆಂಬರ್ಸ್ನ ಅಲೋ ಮಾಡ್ತಾರೆ. ಹಾಗೆ 4 ಮೆಂಬರ್ಸಿಂದ 800 ರುಪೀಸ್ ಚಾರ್ಜ್ ಮಾಡ್ತಾರೆ. ಪರ್ ಪರ್ಸನ್ 200 ರುಪೀಸ್. ಜೊತೆಗೆ ಎಲ್ಲರಿಂದ ಸೇರಿ 1 ಕೂಪನ್ ಕೊಡ್ತಾರೆ. ವಾಟರ್ ಫಾಲ್ಸ್ ನೋಡಿಕೊಂಡು ರಿಟರ್ನ್ ಬರಬೇಕಾದ್ರೆ ಸೇಮ್ ಕೂಪನ್ ತೋರಿಸಿ ರಿಟರ್ನ್ ಜೀಪ್ ಯಾವುದ್ರಲ್ಲಿ ಬೇಕಾದರೂ ಬರ್ಬೋದು. ಬಟ್ ಸೇಮ್ ಮೆಂಬರ್ಸ್ ಜೊತೆನೇ ಬರಬೇಕು, ಯಾಕಂದರೆ ಎಲ್ಲರಿಂದ ಸೇರಿ ಒಂದೇ ಕೂಪನ್ ಕೊಟ್ಟಿರ್ತಾರಲ್ಲ. ಹಾಗಾಗಿ ಟೈಮ್ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಜೀಪ್ ಸಫಾರಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಜೀಪ್ ಇಳಿದು 2 ನಿಮಿಷ ಮುಂದೆ ನಡ್ಕೊಂಡು ಹೋದರೆ ಬ್ಯೂಟಿಫುಲ್ ಆಗಿರುವಂತಹ ಜರಿ ವಾಟರ್ ಫಾಲ್ಸ್ನ ನೋಡ್ಬೋದು. ಈ ಫಾಲ್ಸ್ನ ಒರಿಜಿನಲ್ ನೇಮ್ ಅಬ್ದಬೆ ವಾಟರ್ ಫಾಲ್ಸ್, ಆಲ್ಸೋ ಬಟರ್ ಮಿಲ್ಕ್ ಫಾಲ್ಸ್ ಅಂತಲೂ ಕರೀತಾರೆ. ಒಟ್ಟು 3 ಹೆಸರಿನಿಂದ ಕರೀತಾರೆ. ಇಲ್ಲಿ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 7 AM ಟು ಈವ್ನಿಂಗ್ 6 PM. ವೀಕ್ ಡೇಸ್ಗಿಂತ ವೀಕೆಂಡಲ್ಲಿ ಸ್ವಲ್ಪ ರಶ್ ಇರುತ್ತೆ. ಬೆಸ್ಟ್ ಸೀಸನ್ ಅಂತ ಬಂದರೆ ಮಳೆಗಾಲದಲ್ಲಿ ಬಂದರೆ ವೆದರ್ ಆ್ಯಂಡ್ ವೀವ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ವಾಟರ್ ಫಾಲ್ಸ್ ಬಗ್ಗೆ ಹೇಳೋದಾದರೆ ಫಾಲ್ಸ್ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಮನಸ್ಸಿಗೆ ತುಂಬ ಹಿತ ಅನಿಸ್ತು, ಯಾಕಂದರೆ ಸುತ್ತ ಮರ ಗಿಡಗಳು, ಬಂಡೆಗಳ ಮಧ್ಯೆ ಹರಿಯೋ ಆ ನೀರು, ವಾಟರ್ ಫಾಲ್ಸ್ ಆಗ್ತಿರೋ ಆ ಸೌಂಡ್ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಪೀಸ್ಫುಲ್ ಆಗಿತ್ತು. ಎಷ್ಟು ನೋಡ್ತಿದ್ರು ನೋಡ್ತಾನೆ ಇರಬೇಕು ಅನಿಸ್ತಿತ್ತು. ಕೊನೆಗೂ ಅಲ್ಲಿಂದ ಹೊರಟು ಸೀದಾ ಚಿಕ್ಕಮಗಳೂರು ಕಡೆ ಬರುವಾಗ ಆನ್ ದ ವೇ ರೋಡ್ ಸೈಡಲ್ಲೇ ಸಿಗುವಂತಹ ಸಿರಿ ನೇಚರ್ ರೂಸ್ಟ್ ಹತ್ರ ಸ್ಟಾಪ್ ಮಾಡಿ ಈವ್ನಿಂಗ್ ಆಗಿದ್ದರಿಂದ ಅಲ್ಲಿ ಸಿಗುವಂತಹ ಬೆಸ್ಟ್ ಕಾಫಿ ಕುಡಿದು ಮತ್ತೆ ಅಲ್ಲಿಂದ ಹೊರಟು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಕೊನೆವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.